ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಜೀವರ್ಗಿ ಬುಟ್ನಾಳ್ ರಸ್ತೆ ಬಿಲಾಲ್ ಕಾಲೋನಿಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ, ತುರ್ತು ಕ್ರಮಕ್ಕೆ ಆಗ್ರಹ. ಜೀವರ್ಗಿ ಪಟ್ಟಣದ ಬುಟ್ನಾಳ್ ರಸ್ತೆಯ ಬಿಲಾಲ್ ಕಾಲೋನಿ ಹತ್ತಿರ ನಾಲೆ ತುಂಬಿಕೊಂಡು ನೀರು ಅಲ್ಲಲ್ಲಿ ನಿಂತು ಗಬ್ಬೆದ್ದು ದುರ್ವಾಸನೆ ಬರುತ್ತಿರುವುದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ಕೂಡಲೇ ನಾಲೆಯನ್ನು ದುರಸ್ತಿ ಮಾಡಿ ನೀರು ಸರಾಗವಾಗಿ ಹರಿಯುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸಜ್ಜನ ಕಲ್ಯಾಣ ಮಂಟಪದ ಹತ್ತಿರ ಇರುವ TC ಸಮೀಪದ ನಾಲೆಯು ಬ್ರಿಡ್ಜ್ ಒಡೆದಿದ್ದು ಅದನ್ನು ತಕ್ಷಣ ದುರಸ್ತಿ ಮಾಡಬೇಕಾಗಿದೆ. ಅಲ್ಲದೆ TCಯಿಂದ ಶರಮೋದ್ದೀನ್ ಅವರ ಮನೆಯವರೆಗೆ CC ರಸ್ತೆ ನಿರ್ಮಾಣ ಮಾಡುವಂತೆ ಬೇಡಿಕೆ ಇಡಲಾಗಿದೆ. ಕಾಲೋನಿಯಲ್ಲಿ ವಿದ್ಯುತ್ LED ಬಲ್ಬ್ಗಳು ಅಳವಡಿಸದ ಕಾರಣ ರಾತ್ರಿ ವೇಳೆ ಕತ್ತಲು ಆವರಿಸಿಕೊಂಡಿದ್ದು ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಬೀದಿ ದೀಪಗಳನ್ನು ಅಳವಡಿಸಬೇಕು ಎಂದು ಮನವಿ ಮಾಡಲಾಗಿದೆ. ಜೊತೆಗೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಅವುಗಳಿಗೆ ಕಡಿವಾಣ ಹಾಕಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಚಾಂದತೇಲಿ ಅವರ ಮನೆಯ ಎದುರುಗಡೆ ಲ್ಯಾಟ್ರನ್ ಟ್ಯಾಂಕ್ನ ಮಲಿನ ನೀರು ಹರಿದು ಬರುತ್ತಿದ್ದು ಆರೋಗ್ಯ ಸಮಸ್ಯೆಗೆ ಕಾರಣವಾಗುವುದರಿಂದ ಅದನ್ನು ಕೂಡಲೇ ದುರಸ್ತಿ ಮಾಡಬೇಕು. ಅಲ್ಲದೆ ಕಾಲೋನಿಯಲ್ಲಿನ ಕಂಟಿಗಳು ತುಂಬಿಕೊಂಡಿದ್ದು ಅವುಗಳನ್ನು ಕಂಟಿಗೆ ಮಾಡಿಸಿ ಸ್ವಚ್ಛ ಮಾಡಬೇಕೆಂದು ಮನವಿ ಸಲ್ಲಿಸಲಾಗಿದೆ. ಒಟ್ಟಾರೆ ಬಿಲಾಲ್ ಕಾಲೋನಿಯಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಭಾರತ ಕ್ರಾಂತಿಕಾರಿ ರೈತ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಸೋಯಬ್ ಗಿರಣಿ ಅವರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ವರದಿ ಸಮೀರ್ ದಸ್ತಗಿರಿ, ಮಾಸಾಕ್ ಮೆಹಬೂಬ್.